ಈ ಸಿನಿಮಾದ ಜರ್ನಿ ನೋಡ್ತಿದ್ರೆ ಒಂದು ಕಾಲೇಜ್ ಡೇಯಿಂದ ಹಿಡಿದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅಂತ ಅನಿಸುತ್ತೆ ನಮಗೆ ಸ್ಯಾಂಪಲ್ಸ್ ನೋಡ್ತಿದ್ರೆ. ಐ ಡೋಂಟ್ ನೋ ಅಬೌಟ್ ದ ಸ್ಟೋರಿ ಅಂಡ್ ಆಲ್. ಬಟ್ ಝೈದ್ ಅವ್ರಿಗೆ ಎಲ್ಲಾದರೂ ಪರ್ಸ್ನಲ್ ಲೈಫ್ಗೆ ಟಚ್ ಆಗುವಂಥ ವಿಚಾರಗಳಿದೆಯಾ ಸಿನಿಮಾದಲ್ಲಿ ಅಂತ? ಸಣ್ಣ ಪುಟ್ಟದ್ದು ಇರ್ಬೋದು ಸರ್. ನಮ್ಮ ತಂದೆ ತಾಯಿ ವಿಚಾರನೇ ಆಗಬಹುದು. ಅಂದರೆ ಅದನ್ನು ನಾನು ತಪ್ಪಾಗೂ ತಿಳ್ಕೊಳ್ಳಲ್ಲ, ಒಳ್ಳೆಯದು ಅದು ತಿಳ್ಕೊಳ್ಳಲ್ಲ. ಅದು ನಾನು ಯಾವ ಥರ ತೊಗೊಳ್ತೀನಿ ಅಂದರೆ, ಒಂದು ವಿಷಯನ ನಾನು ಎರಡು ರೀತಿಯಲ್ಲಿ ಯೋಚನೆ ಮಾಡ್ತೀನಿ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಇವಾಗ ಆ ಕಾಲದಲ್ಲಿ ನಾನು ನಮ್ಮ ತಂದೆ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ಇವಾಗ ನನಗೆ ಒಂದು ಗುಡ್ ಮೆಮೊರಿ ನೀವು ನನ್ನ ತಂದೆ ಜೊತೆ ಹೇಳಿ ಅಂದರೆ ಒಂದು ಇಲ್ಲ, ಫರ್ಗೆಟ್ ಅಬೌಟ್ 10. ಆವಾಗೆಲ್ಲ ನಾನು ತುಂಬ ಕೊರಗ್ತಿದ್ದೆ, ಅಪ್ಪ ಇಲ್ವಲ್ಲ ಅಪ್ಪ ಇಲ್ವಲ್ಲ ಅಂತ ಹೇಳಿ. ಆದರೆ ಇವಾಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರು ಮಾಡಿದ ತಪ್ಪು. ನಾವು ಚಿಕ್ಕವರಿದ್ದಾಗ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು. ಅದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ ನೋಡಿದ್ರೆ, ಅವತ್ತು ಅವ್ರು ಕಷ್ಟಪಡ್ತಿಲ್ಲ ಅಂದರೆ ಇದು ಒಳ್ಳೆ ಬಟ್ಟೆ, ಇದು ಒಳ್ಳೆ ವಾಚ್ ನಾನು ಇವತ್ತು ಹಾಕ್ಕೊಂಡು ಚೆನ್ನಾಗಿರ್ತಾ ಇರಲಿಲ್ಲ. ಸೊ ದೇ ಆರ್ ಟೂ ಡಿಫ್ರೆಂಟ್ ವೇಸ್. ಸೊ ಅದು ಮೇ ಬಿ ಅದು ಒಂದು ನನಗೆ ಸಿನಿಮಾದಲ್ಲಿ ಕನೆಕ್ಟ್ ಆಯಿತು ಅನ್ಸುತ್ತೆ.